ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ವಾನಜ್ಞಾನ, ಗಜಜ್ಞಾನ, ಕುಕ್ಕುಟ ಜ್ಞಾನ ಎಂಬ ಜ್ಞಾನತ್ರಯಗಳೇನಾದವು. ಕೂಡಲ ಸಂಗಮದೇವ, ನಿಮ್ಮ ನರಿಯದ ಜ್ಞಾನವೆಲ್ಲ ಅಜ್ಞಾನವಯ್ಯ. ಸದಾ ಸ್ಮರಣೀಯರಾದ ಬಸವಾದಿ ಶರಣನನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪನವರ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಪಡಬೇಕು. ಬಸವ ಜಯಂತಿ ಉತ್ಸವದ ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ನಮ್ಮ ಬಸವಕೃಷ್ಣ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿಯಿಂದ ಶರಣೆಂದು ಮತ್ತು ನಮ್ಮ ಬಸವ ಸೇವಾ ಪ್ರತಿಷ್ಠಾನದ ಸಂಸ್ಥಾಪಕರಾದಂಥ ಶ್ರೀಯುತ ನಮ್ಮ ಸಂಜಯ್ ಖಂಡೆ ಶರಣರಲ್ಲಿ ಹಾಗೂ ನಮ್ಮ ಶ್ರೀಯುತ ವಿಜಯ್ ಪಾಟೀಲ್ ಶರಣರಲ್ಲಿ ಮತ್ತು ಬಸವ ಸೇವಾ ಪ್ರತಿಷ್ಠಾನದ ಕ್ರಿಯಾಶೀಲ ಅಧ್ಯಕ್ಷರಾದಂಥ ನಮ್ಮ ಸಂತೋಷ್ ಮಲ್ಸೆಟ್ಟಿಯವರಿಗೆ, ಎಲ್ಲ ಬಸವ ಸೇವಾ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳಲ್ಲಿ ಮತ್ತು ಅಕ್ಕನ ಬಳಗದ ಎಲ್ಲ ತಾಯಿಗಳಲ್ಲಿ, ಇಲ್ಲಿ ನೆರೆದಿರುವ ಎಲ್ಲ ಬಸವ ಸದ್ಭಕ್ತರಲ್ಲಿ, ಪೂಜ್ಯ ತಾಯಿಗಳಲ್ಲಿ ಮತ್ತು ನಮ್ಮ ಸೌದಿಯಿಂದ ಆಗಮಿಸಿದಂಥ ಎಲ್ಲ ತಾಯಿಗಳಲ್ಲಿ, ಶರಣರಲ್ಲಿ ಭಕ್ತಿಯ ಶರಣ ನಮ್ಮ ಡೋಳೇಶ್ವರ ಸಾಹೇಬರು ಬಂದಿದ್ದಾರೆ. ಎಲ್ಲರಲ್ಲಿ ಭಕ್ತಿ ಶರಣಾರ್ಥಿಗಳು. ಇವತ್ತು ಈ ಪುಣೆಯಲ್ಲಿ ಬಸವ ಸೇವಾ ಪ್ರತಿಷ್ಠಾನವನ್ನು ಸ್ಥಾಪಿಸಿ ಸದ್ಭಕ್ತರಲ್ಲಿ ಬಸವಣ್ಣನವರ ವಿಚಾರಗಳನ್ನು, ಬಸವಣ್ಣನವರ ಆಚರಣೆಗಳನ್ನು ಪರಿಚಯಿಸುವಂಥ ಒಂದು ಮಹಾ ಕಾರ್ಯವನ್ನು ಈ ಬಸವ ಸೇವಾ ಪ್ರತಿಷ್ಠಾನ ಇದು ನಡೆಸ್ಕೊಂಡು ಬಂದಿರುವುದು ನನಗೆ ಬಹಳ ಸಂತೋಷ ಆಗಿದೆ. ಅದರಲ್ಲಿ ವಿಶೇಷವಾಗಿ ಮಕ್ಕಳಲ್ಲಿ ವಚನ ನೃತ್ಯ ಮತ್ತು ಮಕ್ಕಳಲ್ಲಿ ವಚನ ಕಂಠಪಾಠ ಸ್ಪರ್ಧೆಯನ್ನು ಏರ್ಪಡಿಸಿ ಸಣ್ಣ ಮಕ್ಕಳಲ್ಲಿಯೇ ಬಸವಣ್ಣನವರ ವಿಚಾರ ಮತ್ತು ಆಚರಣೆಗಳನ್ನು ತಿಳಿಸುವಂಥ ಈ ಕಾರ್ಯ ಅತ್ಯಂತ ಶ್ರೇಷ್ಠವಾದಂಥ ಕಾರ್ಯ ಅಂತ ಅನಿಸುತ್ತೆ. ಅದರ ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಕೊಡುವಂಥ ಕಾರ್ಯನೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು. ಮತ್ತು ಅದರ ಜೊತೆಗೆ ಇನ್ನೊಂದೇನು ಅಂತಂದರೆ, ಅಕ್ಕನ ಬಳಗವನ್ನು ಮಾಡಿ ಅಕ್ಕನ ಬಳಗದವರು ಪ್ರತಿ ತಿಂಗಳು ಒಂದು ಮಾಸಿಕ ಅನುಭವ ಮಂಟಪ ಅಂತ ಮಾಡ್ತಾರೆ. ಅದನ್ನೇ ಮಹಾಮನೆ ಅಂತಾರೆ. ಪ್ರತಿ ತಿಂಗಳು ಒಂದೊಂದು ಏರಿಯಾದಲ್ಲಿ ಈ ಕಾರ್ಯವನ್ನು ಮಾಡಿಕೊಂಡು ಹೋಗ್ತಾ ಇರೋದನ್ನೆಲ್ಲ ಇದು ಬಸವಣ್ಣನವರ ಸೇವೆ. ಈ ಸೇವೆಯನ್ನು ನಾವು ಎಂದೂ ಬಿಡಬಾರದು. ಬಸವಣ್ಣನವರ ಸೇವೆ ಎಲ್ಲರಿಗೂ ಸಿಗಂಗಿಲ್ಲ. ಬಸವಣ್ಣನವರ ಅನುಗ್ರಹ ಯಾರ ಮೇಲೆ ಇರ್ತೈತೆ, ಬಸವಣ್ಣನವರ ಕೃಪೆ ಯಾರ ಮೇಲೆ ಇರ್ತೈತೋ ಅವ್ರಿಗೆ ಮಾತ್ರ ಈ ಬಸವಣ್ಣನವರ ಸೇವೆ ಸಿಗ್ತೈತೆ. ಅದಕ್ಕೆ ನಿಮಗೆಲ್ಲ ಬಸವಣ್ಣನವರ ಸೇವೆ ಸಿಕ್ಕತ್ತೆ ಅಂದರೆ ಅವ್ರ ಕೃಪೆ ಐತಿ ಅಂತ ತಿಳ್ಕೊಂಡು ಹೇಳಿ ಈ ಸೇವಾ ಸಿಕ್ಕತ್ತೆ. ಅದಕ್ಕಾಗಿ ಈ ಸೇವೆಯನ್ನು ಯಾರು ಮಾಡ್ತಾರೋ ಅವರು ಯಾವಾಗಲೂ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸ್ತಾರೆ. ಬಸವಣ್ಣವರ ಕೃಪೆ ಇರಬೇಕು ನಿಮಗೆ, ನಿಮ್ಮ ಸಂಸಾರಕ್ಕೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆತನಕ್ಕೆ ಯಾವಾಗಲೂ ಕೂಡ ಕಲ್ಯಾಣ ಆಗತ್ತೆ. ಅದಕ್ಕಾಗಿ ಬಸವ ಸೇವೆಯನ್ನು ಎಂದೂ ಬಿಡಬಾರದು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು, ಇನ್ನು ಬಸವಣ್ಣನವರು ಈಗ ಕೇವಲ ಒಂದು ಲಿಂಗಾಯತ ಧರ್ಮದ ವ್ಯಕ್ತಿಯಾಗಿ ಉಳಿದಿಲ್ಲ. ಬಸವಣ್ಣನವರು ಅವರು ವಿಶ್ವ ಮಾನವರು. ಬಸವಣ್ಣನವರು ವಿಶ್ವ ಮಾನವತಾವಾದಿ ಶರಣರು. ಇಡೀ ಜಗತ್ತಿನ ಜನರಿಗೆ ಕಲ್ಯಾಣ ಆಗಲಿ ಅನ್ನುವಂಥ ಭಾವನೆಯಿಂದ ಅವರು ತಮ್ಮ ತತ್ವಗಳನ್ನು, ಸಿದ್ಧಾಂತಗಳನ್ನು ರೂಪಿಸಿದವರು. ಅದಕ್ಕಾಗಿ ಬಸವಣ್ಣನವರು ಜಗತ್ತಿನ ಯಾವುದೇ ಮೂಲೆಯಲ್ಲಿ ವ್ಯಕ್ತಿ ಇರಲಿ, ಆ ವ್ಯಕ್ತಿಗೂ ಕೂಡ ಕಲ್ಯಾಣ ಆಗಬೇಕು ಅನ್ನುವಂಥ ಭಾವನೆಯಿಂದ ಅವರು ವಿಶ್ವಮಾನ್ಯವಾದಂಥ ತತ್ವಗಳನ್ನು ಈ ಜಗತ್ತಿಗೆ ಕೊಟ್ಟವರು. ಅದಕ್ಕಾಗಿ ಬಸವಣ್ಣನವರು ವಿಶ್ವ ಮಾನವತಾವಾದಿ, ವಿಶ್ವಗುರು ಅಂತ ಕರೀತಾರೆ. ಕೇವಲ ಒಂದು ಜಾತಿ, ಒಂದು ಧರ್ಮದ ಜನರಿಗೆ, ಕೇವಲ ಒಂದು ಜಾತಿ, ಒಂದು ಧರ್ಮದ ಜನರಿಗೆ ಬಸವಣ್ಣವರು ತಮ್ಮ ತತ್ವವನ್ನು ರಚನೆ ಮಾಡಲಿಲ್ಲ, ಸಿದ್ಧಾಂತವನ್ನು ರೂಪಿಸಲಿಲ್ಲ. ಎಲ್ಲ ಜಾತಿ ಧರ್ಮದ ಜನರಿಗೂ ಒಟ್ಟು ಮನುಷ್ಯ ಆದನಂತಂದರೆ, ಜೀವರಾಶಿ ಐತಂದರೆ ಆ ಎಲ್ಲ ಜೀವರಾಶಿಗಳಿಗೂ
ಎಲ್ಲ ಮನುಷ್ಯರಿಗೂ ವಿಶ್ವದ ಯಾವುದೇ ಮೂಲೆಯಲ್ಲಿ, ಯಾವುದೇ ಜಾತಿಯಲ್ಲಿ, ಯಾವುದೇ ಧರ್ಮದಲ್ಲಿ ಇರಲಿ, ಆ ಮನುಷ್ಯ ಸುಖವಾಗಿ ಬದುಕಬೇಕು ಅನ್ನುವಂಥ ಕಾರಣದಿಂದ ಕೆಲವೊಂದಿಷ್ಟು ತತ್ವಗಳನ್ನು ರೂಪಿಸಿಕೊಟ್ರು. ಅದಕ್ಕಾಗಿಯೇ ಅವರ ತತ್ವಗಳನ್ನು ಯಾರು ಆಚರಣೆ ಮಾಡ್ತಾರೋ ಅವರೆಲ್ಲರಿಗೂ ಕಲ್ಯಾಣ ಆಗ್ತೈತಿ. ಅದಕ್ಕಾಗಿ ಅಂಥ ತತ್ವವನ್ನು ರೂಪಿಸಿದಂಥ ಬಸವಣ್ಣನವರು ಅವರು ವಿಶ್ವಗುರುವಾಗಿದ್ದಾರೆ. ಈ ವರ್ಷ ಬಸವ ಜಯಂತಿಯನ್ನು ಸುಮಾರು 57 ರಾಷ್ಟ್ರಗಳಲ್ಲಿ ಬಸವ ಜಯಂತಿಯನ್ನು ಮಾಡಿದರು. ಬರೀ 57 ರಾಜ್ಯಗಳಲ್ಲ, 57 ದೇಶಗಳಲ್ಲಿ ಬಸವ ಜಯಂತಿಯನ್ನು ಮಾಡಿದರು. ಅದರಲ್ಲಿ ಅಮೇರಿಕಾದಲ್ಲಿ ಒಂದು ರಾಜ್ಯ ಸರ್ಕಾರ, ಆ ರಾಜ್ಯ ಸರ್ಕಾರ ಇಡೀ ರಾಜ್ಯ ತುಂಬ ಬಸವ ಡೇ ಅಂತ ಆಚರಣೆ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿದರು. ಮತ್ತು ನಾನು ಈ ವರ್ಷ ಮಸ್ಕತ್ನಲ್ಲಿ ಬಸವ ಜಯಂತಿಯನ್ನು ಮಾಡಿದ್ರು. ನಾನು ಮಸ್ಕತ್ತಿಗೆ ಹೋಗಿದ್ದೆ ಬಸವ ಜಯಂತಿಯನ್ನು ಮಾಡಲಿಕ್ಕೆ. ಮಸ್ಕತ್ತಿಗೆ ಹೋಗಿ ಬಂದೇನೆ, ಅಲ್ಲಿ ಪುಣೆಗೆ ಬಂದಿದ್ದೇನೆ. ಈಗ ಜಗತ್ತಿನ 57 ರಾಷ್ಟ್ರಗಳಲ್ಲಿ ಬಸವಣ್ಣವರ ಜಯಂತಿಯನ್ನು ಮಾಡ್ತಾರೆ. ಯಾರಿಗೂ ನೀವು ಮಾಡ್ರಿ ಅಂತ ಯಾರಿಗೂ ಹೇಳಂಗಿಲ್ಲ. ಅಲ್ಲೇ ಒಳಗನೆ ಸ್ಫೂರ್ತಿ, ಆ ಸ್ಫೂರ್ತಿ ಅವರ ಬಸವ ಜಯಂತಿಯನ್ನು ಮಾಡಕ್ಕೆ ಹಚ್ತತಿ. ಅದಕ್ಕಾಗಿ ಇನ್ನು ಕೆಲವು ದಿನಗಳಲ್ಲಿ ಇಡೀ ಜಗತ್ತಿನ ತುಂಬ ಬಸವಣ್ಣವರ ಜಯಂತಿ, ಬಸವಣ್ಣವರ ಪರಿಚಯ ಆಗತಿ ಅನ್ನೋದನ್ನೇ ಇದು ಸತ್ಯವಾದಂಥ ಮಾತು. ಅವರು ವಿಶ್ವಮಾನವರು, ಜಗತ್ತಿನ ಎಲ್ಲ ಜೀವಿಗಳಿಗೆ ಕಲ್ಯಾಣ ಆಗಲಿ ಅಂತ ಬಯಸಿದವರು. ಎಲ್ಲ ಜೀವಿಗಳಿಗೂ ಅವರು ಪರಿಚಯ ಆಗೇ ಆಗ್ತಾರೆ. ಯಾರು ಇಡೀ ಜಗತ್ತಿನ ಜನರಿಗೆ ಕಲ್ಯಾಣ ಆಗಲಿ ಅಂತ ಬಯಸ್ತಾರೋ ಅವರು ಜಗತ್ತಿನ ಜೀವಿಗಳಿಗೆಲ್ಲ ಪರಿಚಯ ಆಗ್ತಾರೆ. ಹಾಗೆ ಬಸವಣ್ಣನವರು ಆ ಭಾವವನ್ನು ಇಟ್ಟುಕೊಂಡು ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯೂ ಕಲ್ಯಾಣವಾಗಲಿ ಅನ್ನೋಂಥ ಭಾವನೆ ಇಟ್ಟುಕೊಂಡು ತತ್ವ ಸಿದ್ಧಾಂತ ರಚಿಸಿದ್ರಲ್ಲ, ಅದಕ್ಕೆ ಜಗತ್ತಿನ ಎಲ್ಲ ಮನುಷ್ಯರಿಗೂ ಕೂಡ ಅವರು ಪರಿಚಯ ಆಗ್ತಾರೆ ಇನ್ನು ಕೆಲವೇ ದಿನಗಳಲ್ಲಿ. ಹಂಗೈತೆ ಅಂತ ನಾವು ಸುಮ್ಮನೆ ಕೊಂಡಿರ್ಬಾರ್ದು. ಬಸವಣ್ಣನವರ ನೇರ ವಾರಸುದಾರ ನಾವೆಲ್ಲ, ನೀವೆಲ್ಲ ಏನು ಕುಂತಿರಲ್ಲ, ಬಸವಣ್ಣನವರ ನೇರ ವಾರಸುದಾರ. ಈ ಬಸವಣ್ಣವರ ನೇರ ವಾರಸುದಾರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಐತಿ. ಬಸವಣ್ಣ ಬೆಳಿತಾನೆ ಕೂಡ ನಾವು ಆರಾಮ್ ಮಲ್ಕೊಂಡ್ರಾತ ಅಂತಂದಲ್ಲ, ನಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಐತಿ. ಅದಕ್ಕಾಗಿ ನಮ್ಮ ಮೇಲೆ ಜವಾಬ್ದಾರಿ ಅಂದರೆ ಏನು? ನಮ್ಮ ನೇರ ವಾರಸುದಾರ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ ಅಂದರೆ ಏನು ಅಂದರೆ ಬಸವಣ್ಣನವರ ತತ್ವಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು, ಬಸವಣ್ಣನವರ ತತ್ವಗಳನ್ನು ಸರಿಯಾಗಿ ತಿಳ್ಕೊಳ್ಳೋದು. ನಂತರ ಎರಡನೇ ಜವಾಬ್ದಾರಿ ಅಂದರೆ ಬಸವಣ್ಣನವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಆಚರಣೆಗೆ ತರೋದು. ಬಸವಣ್ಣನವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಆಚರಣೆಗೆ ತರುವುದು. ಒಂದು ತಿಳ್ಕೊಳ್ಳೋದು, ಎರಡನೇದು ಆಚರಣೆಗೆ ತರುವುದು. ಇದು ನಮ್ಮ ಅತ್ಯಂತ ಪರಮ ಕರ್ತವ್ಯ. ಇದು ಒಂದು ದೊಡ್ಡ ಜವಾಬ್ದಾರಿ. ಇದನ್ನು ನೇರ ವಾರಸುದಾರದಂಥ ನಾವುಗಳೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡು 100% ಬಸವಣ್ಣನ ತತ್ವವನ್ನು ಆಚರಣೆಗೆ ತಗೊಂಡು ಬಂದ್ವಿ ಅಂತಂದರೆ ಬಸವಣ್ಣನವರು ಬಹಳ ಬೇಗನೆ ಇಡೀ ವಿಶ್ವದ ಜನರಿಗೆ ಅವರು ಪರಿಚಯ ಆಗ್ತಾರೆ. ಇಲ್ಲ ಅಂದರೆ ಲೇಟ್ ಆಗ್ತತಿ. ಅದು ನಮ್ಮ ಜವಾಬ್ದಾರಿ ಐತಿ. ಅದಕ್ಕಾಗಿ ನಾವೆಲ್ಲರೂ ಕೂಡ ಬಸವಾದಿ ಶರಣರ ತತ್ವಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ನನಗನ್ನಿಸ್ತದೆ. ಪಾಪ ನೀವು ಭಾಳ ಸುಮಾರು 40-50 ವರ್ಷದಿಂದ ಕರ್ನಾಟಕ ಬಿಟ್ಟು ಬಂದ್ರಿ. ಹಿರಿಯರೆಲ್ಲರೂ ಕೂಡ ಅವರೆಲ್ಲ ಬಸವಣ್ಣವರ ತತ್ವಗಳನ್ನು ತಿಳ್ಕೊಂಡಿದ್ರು. ಈಗ ನೀವು ನಿಮ್ಮ ಮಕ್ಕಳು ನಿಮಗೆಲ್ಲ ಅದು ನೀವು ಎಷ್ಟೋ ಸಲ ಗ್ಯಾಪ್ ಆಗೈತೆ ಅದು. ಅದರಲ್ಲೇ ನೀವು ಬಹಳ ಕಷ್ಟಪಟ್ಟು ಈ ಸಂಸ್ಕಾರ ನಮ್ಮಿಂದ ದೂರ ಆಗಬಾರದು ಅನ್ನೋ ಕಾರಣದಿಂದ ಪುಣೆಯಲ್ಲಿ ನೀವೆಲ್ಲ ಬಂದು ಇಲ್ಲಿ ಬಸವ ಸೇವಾ ಪ್ರತಿಷ್ಠಾನವನ್ನು ಮಾಡಿ ಇದನ್ನು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು, ಈ ತತ್ವ ತಿಳಿಸಬೇಕು ಅನ್ನುವಂಥ ಕಳಕಳಿಯಿಂದ ಇಷ್ಟು ಕಷ್ಟಪಟ್ಟು ಇಲ್ಲಿ ಪುಣೆಯಲ್ಲಿ ನೀವು ಈ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಅದು ಬಹಳ ಸಂತೋಷ ಅನ್ನಿಸ್ತದೆ. ಅದಕ್ಕಾಗಿ ಬಸವಣ್ಣನವರ ತತ್ವ ನಾವು ಅದನ್ನು ಅರ್ಥ ಮಾಡಿಕೊಂಡು ತಿಳ್ಕೋಬೇಕು. ಈಗ ಬಸವಣ್ಣನವರು ಇಡೀ ಜಗತ್ತಿನ ಜನರೆಲ್ಲರೂ ಮನುಷ್ಯರಿರ್ತಾರೆ. ಆ ಮನುಷ್ಯರೆಲ್ಲರೂ ಏನಾಗಬೇಕು? ದೇವರಾಗಬೇಕು. ಈ ಭೂಮಿ ಯಾವಾಗ ಸ್ವರ್ಗಕತೆ ಅಂದರೆ ಈ ಭೂಮಿಯಲ್ಲಿ ವಾಸ ಮಾಡತಕ್ಕಂಥ ಮನುಷ್ಯರಲ್ಲ, ಅವರಲ್ಲಿ ದೈವೀ ಗುಣಗಳಿರಬೇಕು. ಯಾವ ಮನುಷ್ಯರಲ್ಲಿ ದೈವೀ ಗುಣ ಇರಬೇಕು ಆ ಭೂಮಿ ಸ್ವರ್ಗಕತಿ. ಕೆಲವೊಂದು ರಾಕ್ಷಸ ಗುಣಗಳಿರ್ತವೆ. ಆ ರಾಕ್ಷಸ ಗುಣಗಳಿತ್ತು ಅಂತಂದರೆ ಆ ಭೂಮಿ ಏನಾಗತ್ತಂದರೆ ನರಕಾಕತಿ. ದ್ವೇಷ, ಅಸೂಯೆ, ಮತ್ಸರ, ಹಟ್ಟಿಕಿಚ್ಚು, ಅಹಂಕಾರ ಇದ್ದಂಥ ಮನುಷ್ಯ ನರಕವನ್ನು ಸೃಷ್ಟಿ ಮಾಡ್ತಾರೆ. ಅದಕ್ಕಾಗಿ ಆ ಎಲ್ಲ ಗುಣಗಳು ಹೋಗಿ ಮನುಷ್ಯನಲ್ಲಿ ದೈವೀ ಗುಣಗಳು ಬರಬೇಕು.
ಪ್ರೀತಿ, ವಿಶ್ವಾಸ, ದಯೆ, ಕರುಣೆ, ಪ್ರೀತಿ, ಅಂತಃಕರಣ, ವಾತ್ಸಲ್ಯಗಳು ಇವು ಮನುಷ್ಯನಿಗೆ ಬರಬೇಕು. ಅದಕ್ಕಾಗಿ ಮನುಷ್ಯ ಹೋಗಿ ಏನಾಗಬೇಕಂದ್ರೆ ಅವನು ದೇವರಾಗಬೇಕು, ದೈವೀ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು. ಅಂದಾಗ ಮಾತ್ರ ಈ ಭೂಮಿ ಏನಾಗತ್ತೆ ಅಂದ್ರೆ ಇದು ಸ್ವರ್ಗ ಆಗತಿ. ಅದಕ್ಕಾಗಿ ಭೂಮಿಯನ್ನೇ ಸ್ವರ್ಗ ಮಾಡ್ತಕ್ಕಂಥ ಒಂದು ಕಲ್ಪನೆ ಬಸವಣ್ಣನವ್ರದ್ದು. ಅದರ ಜೊತೆಗೆ ಮನುಷ್ಯನನ್ನೇ ದೇವರನ್ನಾಗಿ ಮಾಡಬೇಕನ್ನುವಂಥ ಕಲ್ಪನೆ ಬಸವಣ್ಣನವ್ರದ್ದು. ಅದಕ್ಕಾಗಿ ಬಸವಣ್ಣನವರು ಏನು ಮಾಡಿದ್ರು ಅಂದರೆ ಅವನಿಗೆ ಒಂದು ಇಷ್ಟಲಿಂಗವನ್ನು ಕೊಟ್ಟರು. ಮನುಷ್ಯ ದೇವರಾಗಬೇಕು ಅನ್ನೋಂಥ ಕಾರಣಕ್ಕಾಗಿ ಮನುಷ್ಯನಿಗೆ ಏನು ಕೊಟ್ಟರು ಅಂದ್ರೆ ಇಷ್ಟಲಿಂಗ ಕೊಟ್ಟರು. ಆ ಇಷ್ಟಲಿಂಗವನ್ನು ಕಟ್ಟಿಕೊಂಡಂಥವರೊಂದು ಒಂದು ಧರ್ಮವಂತರಲ್ಲ, ಒಂದೇ ಜಾತಿ ಸೇರಿದವರಲ್ಲ. ಇಡೀ ವಿಶ್ವಕ್ಕೆ ಎಲ್ಲಿ ಯಾವ ಮನುಷ್ಯನಿಗೆ, ಇಡೀ ಜಗತ್ತಿನ ಎಲ್ಲ ಮನುಷ್ಯರಿಗೂ ಎಲ್ಲರಿಗೂ ಹೊಟ್ಟೆ ಕಿಚ್ಚು, ಎಲ್ಲರಿಗೂ ಅಹಂಕಾರ ಬೇಕು, ಎಲ್ಲ ಜಾತಿ ಧರ್ಮಗಳು. ಅದಕ್ಕೆ ಯಾರ್ಯಾರು ಆ ಲಿಂಗ ಕಟ್ಟಿಕೊಂಡು ಅದನ್ನು ಪೂಜೆ ಮಾಡ್ತಾರೋ ಅವರೆಲ್ಲರಿಗೂ ದೈವಿ ಗುಣಗಳು ಪ್ರಾಪ್ತಿಯಾಗ್ತವೆ ಅನ್ನುವಂಥ ಕಾರಣಕ್ಕಾಗಿ ಆ ಇಷ್ಟಲಿಂಗವನ್ನು ಎಲ್ಲ ಜಾತಿ ಧರ್ಮದವರಿಗೂ ಕೂಡ ಆ ಇಷ್ಟಲಿಂಗವನ್ನು ಕೊಟ್ಟರು. ಆ ಇಷ್ಟಲಿಂಗ ಬಹಳ ವೈಜ್ಞಾನಿಕವಾದಂಥ ಇಷ್ಟಲಿಂಗ. ಅದರಂಥ ವೈಜ್ಞಾನಿಕವಾದಂಥ ವಸ್ತು ಜಗತ್ತಿನಲ್ಲೇ ಎಲ್ಲಿ ಇಲ್ಲ. ಇದನ್ನು ಬಸವಣ್ಣವರು ಎಷ್ಟು ಮಹಾಜ್ಞಾನಿಯಾಗಿದ್ದರು, ವಿಜ್ಞಾನಿಯಾಗಿದ್ದರು. ಅವರು ಲಿಂಗಗಳಾಗಿ 1000 ವರ್ಷ ಆದರೂ ಕೂಡ ಅವರು ಕೊಟ್ಟಂಥ ಲಿಂಗವನ್ನು ಯಾರ್ಯಾರು ಪೂಜೆ ಮಾಡ್ಯಾರೋ ಅವರೆಲ್ಲರೂ ದೇವ ಪುರುಷರಾಗಿದ್ದಾರೆ. ಈಗ ಬಸವಣ್ಣ ಕೊಟ್ಟಂಥ ಇಷ್ಟಲಿಂಗವನ್ನು ಪೂಜೆ ಮಾಡಿದ್ರು ಅಲ್ಲಂಪ್ರಭದೇವರು, ಅಕ್ಕ ಮಹಾದೇವಿ, ಗುಡ್ಡಾಪುರದ ಆನಮ್ಮ, ಸಜ್ಜುಳು ಶರಣಮ್ಮ, ಹೇಮರೆಡ್ಡಿ ಮಲ್ಲಮ್ಮ, ಯಡಿಯೂರು ಸಿದ್ಧಲಿಂಗೇಶ್ವರು, ಅತನಿ ಮುರುಗೇಂದ್ರ ಶ್ರೀಗಳು, ಬಾಲ್ಕಿ ಚನ್ನಬಸವ ಪಟ್ಟಾಧ್ಯಕ್ಷರು, ಇನ್ನೂ ಎಷ್ಟು ಹಾನಲು ಕುಮಾರಸ್ವಾಮಿಗಳು, ಇನ್ನು ಅತನಿ ಇಳಕಲ್ ವಿಜಯ ಮಹಾಂತ ಶ್ರೀಗಳು, ಯಡಿಯೂರು ಸಿದ್ಧಲಿಂಗೇಶ್ವರು, ಎಷ್ಟು ಜನ ತಪಸ್ವಿಗಳಾಗಿ ಹೋಗಿದ್ದಾರೆ. ಆ ಎಲ್ಲ ತಪಸ್ವಿಗಳು ಬಸವಣ್ಣರು ಕೊಟ್ಟಂತ ಇಷ್ಟಲಿಂಗವನ್ನು ಪೂಜೆ ಮಾಡಿ ಅವರೆಲ್ಲರೂ ಮಹಾ ತಪಸ್ವಿಗಳಾಗಿದ್ದಾರೆ. ಅಂತ ಮನುಷ್ಯನನ್ನೇ ದೇವರನ್ನ ಮಾಡ್ತಕ್ಕಂಥ ಶಕ್ತಿ ಎದುರಾಗೈತೆ ಅಂತಂದ್ರೆ ಅದು ಇಷ್ಟಲಿಂಗದಲ್ಲಿ ಐತಿ. ಕೇವಲ ಇಷ್ಟಲಿಂಗ ಯೋಗವನ್ನು ಮಾಡಿದಂಥ ಹೇಮರೆಡ್ಡಿ ಮಲ್ಲಮ್ಮ, ಕೇವಲ ಇಷ್ಟಲಿಂಗ ಯೋಗವನ್ನು ಮಾಡಿದಂಥ ಸಜ್ಜೋಳು ಶರಣಮ್ಮ, ಕೇವಲ ಇಷ್ಟಲಿಂಗ ಯೋಗವನ್ನು ಮಾಡಿದಂಥ ಅಕ್ಕ ಮಹಾದೇವಿ, ಗುಡ್ಡಾಪುರದ ಆನಮ್ಮ ಎಂಥ ಮಹಾ ತಪಸ್ವಿಗಳಾದರು. ಕೇವಲ ಲಿಂಗ ಯೋಗವನ್ನು ಮಾಡ್ತಿದ್ರು. ಯಾವ ದೇವರನ್ನು ಪೂಜೆ ಮಾಡ್ತಿದ್ದಿಲ್ಲ ಅವರು, ಯಾವುದೇ ತೆಂಗಿನಕಾಯಿ ಪೂಜೆ ಮಾಡ್ತಿದ್ದಿಲ್ಲ, ಲಕ್ಷ್ಮೀ ಸರಸ್ವತಿ ಗಣಪತಿ ಏನು ಪೂಜೆ ಮಾಡ್ತಿದ್ದಿಲ್ಲ ಅವರು. ಕೇವಲ ಲಿಂಗ ಯೋಗವನ್ನು ಮಾಡ್ತಿದ್ರು ಆ ಎಲ್ಲ ಶರಣೀಯರು. ಗಂಗಾಂಬಿಕೆ, ನೀಲಾಂಬಿಕೆ, ಸತ್ಯಕ್ಕ, ಮುಕ್ತಾಯಕ್ಕ, ಬೋಲ್ತಾದೇವಿ, ಹಡಪದ ಲಿಂಗಮ್ಮ ಇವರೆಲ್ಲ ಮಹಾಶರಣೀಯರು. ಇವರೆಲ್ಲರೂ ಎಷ್ಟು ದೊಡ್ಡ ತಪಸ್ವಿಗಳಾಗಿದ್ರು ಅಂತಂದ್ರೆ ಅಂತ ಮಹಾ ತಪಸ್ವಿಗಳೆಲ್ಲರೂ ಕೇವಲ ಲಿಂಗ ಯೋಗವನ್ನು ಮಾಡ್ತಿದ್ರು, ಲಿಂಗ ಪೂಜೆಯನ್ನು ಮಾಡ್ತಿದ್ರು. ಅದಕ್ಕಾಗಿ ಆ ಲಿಂಗದಲ್ಲಿ ಎಂಥ ಶಕ್ತಿ ಐತಂತಂದ್ರೆ ಮನುಷ್ಯನನ್ನೇ ದೇವರನ್ನ ಮಾಡ್ತಕ್ಕಂಥ ಶಕ್ತಿ ಇಷ್ಟಲಿಂಗದಲ್ಲಿ ಐತಿ. ಅದು ಬಹಳ ವೈಜ್ಞಾನಿಕ ಐತಿ. ಅದಕ್ಕಾಗಿ ನಿಮಗೆಲ್ಲ ಏನೊಂದು ವಿನಂತಿ ಮಾಡ್ಕೊಂತೇನೆ ಅಂತಂದ್ರೆ ಇದು ಬಸವಣ್ಣನವರ ತತ್ವ ಐತಿ. ಅಂಗದ ಮೇಲೆ ಲಿಂಗಿದ್ದಂಥವ್ರು ಯಾವ ದೇವರನ್ನು ಪೂಜೆ ಮಾಡಬಾರ್ದು. ಅಂಗದ ಮೇಲೆ ಲಿಂಗಿದ್ದಂಥವ್ರು ಯಾವ ದೇವರನ್ನು ಪೂಜೆ ಮಾಡಬಾರದು. ನಾವು ಕೇವಲ ಲಿಂಗ ಯೋಗವನ್ನು ಮಾತ್ರ ಮಾಡಬೇಕು, ಲಿಂಗ ಯೋಗವನ್ನು ಮಾತ್ರ ಮಾಡಬೇಕು. ಯಾರು ಲಿಂಗ ಇರಂಗಿಲ್ಲ, ಯಾರು ಅವರ ಧರ್ಮದಾಗ ಹೆಂಗಿರೋದು ಪೂಜೆ ಮಾಡ್ಕೊಂಡು ಹೋಗೋಲ್ಲ. ಲಿಂಗ ಇರದೇ ಇದ್ದವ್ರು ಅದನ್ನ ಏನಾರು ಪೂಜೆ ಮಾಡಲಿ. ಆದ್ರೆ ನಮಗೆಲ್ಲ ಬಸವಣ್ಣ ಲಿಂಗ ಕೊಟ್ಟಾನ. ಲಿಂಗ ಇದ್ದಂಥವ್ರು ಮಾತ್ರ ನಾವು ಲಿಂಗ ಬಿಟ್ಟರೆ ಇನ್ನೊಂದನ್ನು ಪೂಜೆ ಮಾಡಬಾರ್ದು, ಯಾವುದನ್ನೂ ಪೂಜೆ ಮಾಡಬಾರ್ದು. ಅದಕ್ಕಾಗಿ ಕೇವಲ ಇಷ್ಟಲಿಂಗ ಯೋಗವನ್ನು ಮಾಡಿದಂಥ ವ್ಯಕ್ತಿ ಏನಾಗ್ತದಂದ್ರೆ ಲಿಂಗ ಸ್ವರೂಪಿ ಆಗ್ತಾನೆ. ಅದಕ್ಕೆ ಬಸವಣ್ಣನ ವಚನ ಹೇಳ್ತಾರೆ, ನಿಷ್ಠೆಯಿಂದ ಲಿಂಗವನ್ನು ಪೂಜಿಸಿ ಮತ್ತೊಂದು ಪಥವನರಿಯದ ಶರಣ ಸರ್ಪಣ ಹಿಡೆ ಮಾಣಿಕ್ಯದಂತಿಪ್ಪರು ಭೂಷಣರಾಗಿ ಕೂಡಲ ಸಂಗಮ ದೇವ ನಿಮ್ಮ ಶರಣರು. ಎಷ್ಟು ಚಂದ ಹೇಳ್ತಾರೆ ಅಂದ್ರೆ ಯಾರು ನಿಷ್ಠೆಯಿಂದ ಲಿಂಗ ಪೂಜೆ ಮಾಡ್ಕೊಂತಾರೋ. ನಿಷ್ಠೆ ಅಂದ್ರೆ ಏನು? ನಿಷ್ಠೆ ಅಂದ್ರೆ ಲಿಂಗವನ್ನಲ್ಲದೆ ಮತ್ತೊಂದನ್ನು ಅರಿಯದಿರಬೇಕು. ಇಷ್ಟಲಿಂಗವೇ ದೇವರು, ಇಷ್ಟಲಿಂಗ ಬಿಟ್ಟರೆ ಇನ್ನೊಂದು ದೇವರಿಲ್ಲಪ್ಪ ಅನ್ನುವಂಥ ನಿಶ್ಚಲವಾದ ಮನಸ್ಸಿನಿಂದ ನಿಷ್ಠೆಯಿಂದ ಅದನ್ನು ಒಂದನ್ನೇ ಲಿಂಗ ಯೋಗ ಮಾಡಬೇಕು. ಈಗ ನಿಷ್ಠೆಯಿಂದ ಲಿಂಗ ಯೋಗನ ಮಾಡಿದ್ರು ಅವ್ರು ಹೆಂಗಾಗ್ತಾರಂತಂದ್ರೆ ಸರ್ಪಣ ಹೆಡೆಯ ಮಾಣಿಕ್ಯದಂತಿಪ್ಪರು ಭೂಷಣರಾಗಿ ಕೂಡಲ ಸಂಗಮ ದೇವ ನಿಮ್ಮ ಶರಣರು. ಅವ್ರು ಹೆಂಗಾಗ್ತಾರಂದ್ರೆ ಸರ್ಪಣ ಹೆಡೆಯಲ್ಲಿ ನಾಗರಾಮ ಇರ್ತೈತಿ, ನಾಗರಾಮಿನ ಹೆಡೆಯಲ್ಲಿ ಒಂದು ಮಾಣಿಕ್ಯ ಅಂತ ಇರ್ತೈತಿ. ಆ ಮಾಣಿಕ್ಯ ಹೆಂಗಿರ್ತೈತಂದ್ರೆ ಲಕ 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 ಹೊಳೆದಿರ್ತೈತಿ, ಬೆಳಕಿರ್ತೈತಿ, ಫಳ ಫಳ ಬೆಳಕಿರ್ತೈತಿ. ಆ ನಾಗರಾಮ ಮಾಣಿಕ್ಯವನ್ನು ಕೆಳಗಿಟ್ಕೊಂಡು ಅದು ತನ್ನ ಆಹಾರವನ್ನು ಹುಡುಕ್ತಿರ್ತೈತಿ. ಆ ಮಾಣಿಕ್ಯ ಎಲ್ಲಿರ್ತೈತಿ? ನಾಗರ ಹಿಡಿಯೊಳಗಿರ್ತೈತಿ.
ಹಂಗ ನಾಗರಾವು ಅದ್ರ ಮೇಲೆ ಭಯಂಕರ ಪ್ರೇಮ ಇರ್ತೈತಿ, ಅಷ್ಟು ಫಳ 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 ಹೊಳೆದಿರ್ತೈತಿ, ಅದಕ್ಕೆ ಆಯುಷ್ಯ ಇಲ್ಲ. ಆ ಮಾಣಿಕ್ಯದ ಬೆಳಕಿಗೆ ಆಯುಷ್ಯ ಇಲ್ಲ. ಆ ಬೆಳಕಿನಲ್ಲಿ ಎಲ್ಲ ಬೆಳಕು ಹರಿತಿರ್ತೈತಿ, ಇಷ್ಟೆಲ್ಲ ಬೆಳಕು ಬೀಳ್ತಿರ್ತೈತಿ, ಅಷ್ಟು ಬೆಳಕುಮಯವಾಗಿರ್ತೈತಿ, ಪ್ರಕಾಶಮಯವಾಗಿರ್ತೈತಿ ಮಾಣಿಕ್ಯ. ಅದು ಸ್ವಯಂ ಪ್ರಕಾಶವಾದಂಥ ವಸ್ತು. ಬಂಗಾರ ಸ್ವಯಂ ಪ್ರಕಾಶ ಅಲ್ಲ. ನೀವು ಬಂಗಾರದ ಅಂಗಡಿಗೆ ಹೋಗ್ರಿ, ನೀವು ಬಂಗಾರ ತೋರಿಸ್ತಿರ್ತಾರ, ಅವರು ತೋರಿಸ್ತಿದ್ದ ಪಟ 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 ಲೈಟ್ ಹಾಕ್ತಾರ. ಬಂಗಾರಕ್ಕೆ ಅದಕ್ಕೆ ಸ್ವಂತ ಪ್ರಕಾಶ ಇಲ್ಲ. ಅದಕ್ಕೆ ಆ ಬೆಳಕು ಬಿದ್ದಾಗ ಅದು ಫಳ ಫಳ ಅಂತಿರ್ತದೆ ಬಂಗಾರ. ಆದ್ರೆ ಮಾಣಿಕ್ಯ ಹಂಗಲ್ಲ, ಸ್ವಯಂ ಪ್ರಕಾಶವಾದಂಥ ವಸ್ತು. ಆ ಮಾಣಿಕ್ಯವನ್ನಿಟ್ಟೆಲ್ಲ ಲೈಟ್ ಆರಿಸ್ಬಿಟ್ರೆ ಮಾಣಿಕ್ಯದೇ ಒಂದು ದೊಡ್ಡ ಬೆಳಕು ಬೀಳ್ತೈತಿ. ಹಂಗ ಯಾರು ನಿಷ್ಠೆಯಿಂದ ಲಿಂಗ ಪೂಜೆಯನ್ನು ಮಾಡ್ತಾರಲ್ಲ ಅವರು ಸ್ವಯಲಿಂಗಿಗಳಾಗ್ತಾರೆ, ಸ್ವಯಂ ಪ್ರಕಾಶವಾದಂಥ ವ್ಯಕ್ತಿಗಳಾಗ್ತಾರೆ. ಆ ಮಾಣಿಕ್ಯದ ಬೆಳಕು ಶಾಶ್ವತವಾಗಿರುತ್ತೆ. ಈ ಭೂಮಿ ಎಷ್ಟು ದಿವಸ ಇರುತ್ತೋ ಅಷ್ಟು ವರ್ಷ ಮಾಣಿಕ್ಯದ ಬೆಳಕು ಹಂಗೆ ಇರುತ್ತೆ. ಮಾಣಿಕ್ಯದ ಬೆಳಕು ಆರಂಗಿಲ್ಲ. ಹಂಗ ತಮ್ಮ ಜೀವ ಇರುವಾಗ ಯಾರು ಕೇವಲ ಲಿಂಗ ಒಂದನ್ನೇ ಪೂಜೆ ಮಾಡ್ತಾರೋ ಆ ವ್ಯಕ್ತಿ ಮಾಣಿಕ್ಯದ ಬೆಳಕು ಹೆಂಗೆ ಶಾಶ್ವತವಾಗಿರ್ತೈತಿ, ಆ ವ್ಯಕ್ತಿಯ ಬೆಳಕು ಈ ಭೂಮಿಯಲ್ಲಿ ಶಾಶ್ವತವಾಗಿರ್ತೈತಿ. ಆ ಭೂಮಿಯಲ್ಲಿ ಅವನ ಶಕ್ತಿ ಶಾಶ್ವತವಾಗಿರ್ತೈತಿ ಅಂತ ಹೇಳ್ತಾರೆ ಮಾಣಿಕ್ಯದ ಬೆಳಕಿನಿಂದ. ಈಗ ಬಸವಣ್ಣವರು ಕೇವಲ ಲಿಂಗ ಪೂಜೆಯನ್ನು ಮಾಡಿದರು. ಅವರು ಮಾಣಿಕ್ಯದ ಬೆಳಕಿನಾಗ ಇವತ್ತು 800 ವರ್ಷ 900 ವರ್ಷ ಆದರೂ ಕೂಡ ಬಸವಣ್ಣವರು ಈಗ ಅದಾರ ಅನ್ನುವಂಗದಾರ. ಇವತ್ತಿಗೂ ಮಾಣಿಕ್ಯದ ಬೆಳಕಿನಾಗ ಶಾಶ್ವತವಾಗಿದ್ದಾರೆ. ಬಸವಣ್ಣವರು ಅದಾರೆ, ಅಲ್ಲಂ ಪ್ರಭು ಅದಾರೆ, ಅಕ್ಕ ಮಹಾದೇವಿ ಇದ್ದಾರೆ, ಸೊಲ್ಲಾಪುರ ಸಿದ್ದರಾಮೇಶ್ವರ ಅದಾರೆ, ಚನ್ನ ಬಸವಣ್ಣವರು ಇದ್ದಾರೆ, ಇನ್ನು ಅನೇಕ ಶರಣರು ಮಾಣಿಕ್ಯದ ಬೆಳಕಿನಾಗ ಇವತ್ತಿಗೂ ಫಳ 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 ಹೊಳಿತಾರೆ. ಅಂತ ಮಹಾ ತಪಸ್ವಿಗಳು ಕೇವಲ ಲಿಂಗ ಪೂಜೆಯಿಂದ ಆಗಿದ್ದಾರೆ. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನೀವೆಲ್ಲ ಕೆಲವೊಂದು ಯಾರೋ ತೆಂಗಿನಕಾಯಿ ಪೂಜೆ ಮಾಡೋದು, ಲಕ್ಷ್ಮೀ ಪೂಜೆ ಮಾಡೋದು ಮಾಡ್ತಿರ್ತೀರವರ, ನೀವೆಲ್ಲ ಮಾಡಕ್ ಹೋಗ್ಬೇಡ್ರಿ. ಕೇವಲ ಲಿಂಗ ಪೂಜೆಯನ್ನು ಮಾಡಿಸ್ರಿ. ನಿಮ್ಮ ಮಕ್ಕಳಿಗೆಲ್ಲ ಕೇವಲ ಲಿಂಗ ಪೂಜೆಯನ್ನು ಮಾಡಿಸ್ರಿ. ಅದ್ಭುತವಾದಂಥ ವಸ್ತು ಐತೆ ಅದು. ಈ ಲಿಂಗವನ್ನ ಪೂಜೆ ಮಾಡಿದ್ರೆ ಮನುಷ್ಯನಿಗೆ ದೈವಿ ಗುಣಗಳು ಹೆಂಗೆ ಬರ್ತವೆ, ಕೆಟ್ಟ ಗುಣಗಳು ಹೆಂಗೆ ಹೋಗ್ತವೆ ಎನ್ನುವುದನ್ನು ನಾನು ಹೇಳ್ತೀನಿ. ಬಹಳ ವೈಜ್ಞಾನಿಕ ಐತಿ ಇದು. ಲಿಂಗವನ್ನು ಎದರಿಂದ ಮಾಡ್ಯಾರ ಅಂತಂದ್ರೆ ಇದನ್ನ ಕಾಡಿಗೆಯಿಂದ ಮಾಡ್ಯಾರ, ಕಾರ್ಬನ್ದಿಂದ ಮಾಡ್ಯಾರ. ಅದಕ್ಕೆ ನೀವು ಸಣ್ಣ ಹುಡುಗರಿದ್ದಾಗ, ಮಕ್ಕಳು ಸಣ್ಣ ಚೂಡಾದ ಮಕ್ಕಳಿದ್ದಾಗ ಆ ಮಕ್ಕಳಿಗೆಲ್ಲ ಏನು ಹಚ್ತೀರಿ ಅಂದ್ರೆ ಕಾಡಿಗೆ ಹಚ್ತೀರಿ, ಇಲ್ಲ ದಪ್ಪ ದಪ್ಪ ಕಾಡಿಗೆ ಹಚ್ತೀರಿ. ಯಾಕೆ ಹಚ್ತೀರಿ ಕಾಡಿಗೆ ಅಂತಂದ್ರೆ ನೋಡೋರ ಕೆಟ್ಟ ದೃಷ್ಟಿ ಮಕ್ಕಳ ಮೇಲೆ ಬೀಳಬಾರದು ಅಂತ ನೀವೆಲ್ಲ ಕಾಡಿಗೆ ಹಚ್ತೀರಿ. ಹಾಗಾದ್ರೆ ಮಕ್ಕಳ ಮೇಲೆ ಬೀಳಬಾರದು ಅಂತ ಕಾಡಿಗೆ ಹಚ್ಚಿದ್ರೆ ಇಲ್ಲಿ ಕಾಡಿಗೆ ಏನು ಕೆಲಸ ಮಾಡ್ತೈತಿ? ಇಲ್ಲಿ ಕಾಡಿಗೆ ಏನು ಕೆಲಸ ಮಾಡ್ತೈತಿ ಅಂದ್ರೆ ನೋಡೋರ ಕೆಟ್ಟ ದೃಷ್ಟಿಯನ್ನು ಕಾಡಿಗೆ ತನ್ನ ಕಡೆ ಹೀರಿಕೊಂತೈತಿ. ಯಾವಾಗಲೂ ಕೆಟ್ಟ ದೃಷ್ಟಿಯನ್ನು ಹೀರಿಕೊಳ್ತಕ್ಕಂಥ, ಕೆಟ್ಟ ಭಾವನೆಗಳನ್ನು ಹೀರಿಕೊಂತ ಶಕ್ತಿ ಎದಕ್ಕೈತಿ ಅಂದ್ರೆ ಅದು ಕಾಡಿಗೆ ಐತಿ. ಈ ದೊಡ್ಡ ದೊಡ್ಡ ಹೆಣ್ಮಕ್ಳು ಸಹಿತ ಮಧ್ಯಾಹ್ನದಾಗ ಹೋಗುವಂತಾಗ ಕಾಡಿಗೆ ಹಚ್ಕೊಂಡು ಹೋಗ್ತಿರ್ತಾರೆ. ಯಾಕಂದ್ರೆ ನೋಡೋರ ಕೆಟ್ಟ ದೃಷ್ಟಿ ಮುಖದ ಮೇಲೆ ಬೀಳಬಾರ್ದು, ಆ ಕಾಡಿಗೆ ನೋಡೋರ ಕೆಟ್ಟ ದೃಷ್ಟಿ ಹೀರಿಕೊಳ್ಳಿರುವಂಥ ಭಾವನೆಯಿಂದ ಕಾಡಿಗೆ ಹಚ್ತಾರೆ. ಅದಕ್ಕಾಗಿ ಆ ಕಾಡಿಗೆಯಿಂದಲೇ ಬಸವಣ್ಣವರದಕ್ಕೆ ಒಂದು ಲಿಂಗ ಮಾಡಿದ್ದಾರೆ. ಯೂನಿವರ್ಸಲ್ ಶೇಪ್ ಕೊಟ್ಟರು. ಇಡೀ ಬ್ರಹ್ಮಾಂಡದ ಆಕಾರದ ಒಂದು ಯೂನಿವರ್ಸಲ್ ಶೇಪ್ ಕೊಟ್ಟರು. ಅದನ್ನು ಕೊಟ್ಟು ನಮ್ಮ ಕೈಯಾಗ ಹಿಡಿದು ಕುಂಡ್ರಿಸಿದ್ರೆ ನೋಡಪ್ಪ ಅಲ್ಲಿ ಅಂತಂದು. ಇದನ್ನು ನಾವು ನೋಡೋದ್ರಿಂದ ಏನಾಗತ್ತೆ ಅಂದ್ರೆ ಮನುಷ್ಯನಲ್ಲಿ ಕೆಟ್ಟ ಭಾವನೆಗಳಿರ್ತವೆ. ಕೆಟ್ಟ ದೃಷ್ಟಿ ಯಾಕೆ ಬಂದಿರ್ತೈತಿ? ಕೆಟ್ಟ ದೃಷ್ಟಿ ಯಾಕೆ? ಕೆಟ್ಟ ಭಾವನೆಗಳಿರ್ತವೆ. ಅವ ಇನ್ನೊಬ್ಬರು ಸೇರಂಗಿಲ್ಲ, ಹೊಟ್ಟಿಗೆ ಸೇರಿದ್ರೆ ಅಹಂಕಾರ ಇರುತ್ತೆ, ಅವೆಲ್ಲ ಮನಸ್ಸಿಗೆ ಮಾತಾಡಕ್ಕೆ ಬರ್ತಿರಂಗಿಲ್ಲ. ಆ ಎಲ್ಲ ಕೆಟ್ಟ ಭಾವನೆಗಳು ಎದ್ರ ಮೂಲಕ ಎಕ್ಸ್ಪ್ರೆಸ್ ಆಗ್ತಾವಂತಂದ್ರೆ, ಪ್ರಕಟ ಆಗ್ತಾವಂದ್ರೆ ಕಣ್ಣಿನ ಮೂಲಕ ಆಗ್ತಾವೆ. ಕಣ್ಣು ಎಷ್ಟು ಕೆಟ್ಟದ ನೋಡಿ, ಹೆಂಗೆ ನೋಡ್ತಾ ನೋಡೋ ಕಣ್ಣು ಅಂತಾರೆ ಜನ. ಆ ಕಣ್ಣಿನ ಮೂಲಕ ನಮ್ಮ ಕೆಟ್ಟ ಭಾವನೆಗಳೆಲ್ಲ ಹೊರಗಡೆ ಬರ್ತಿರ್ತವೆ. ಅದಕ್ಕೆ ನಾವು ಲಿಂಗ ನೋಡ್ಕೊಂತ ಹೆಂಗೆ ಕೂತೀವಿ ಅಂತಂದ್ರೆ ಆ ಲಿಂಗ ಕಾರ್ಬನ್ನಿಂದ ಮಾಡಿರ್ತಾರೆ, ಕಾಡಿಗೆಯಿಂದ ಮಾಡಿರ್ತಾರೆ. ಆ ಲಿಂಗ ಏನು ಮಾಡ್ತಾರೆ? ನಮ್ಮ ಕೆಟ್ಟ ಭಾವನೆಗಳು ಏನು ಕಣ್ಣಿನ ಮೂಲಕ ಹೊರಹಾಕಿರ್ತೈತಿ ಆ ಎಲ್ಲ ಕೆಟ್ಟ ಭಾವನೆಗಳನ್ನ ಆ ಇಷ್ಟಲಿಂಗ ಕಾರ್ಬನ್ ಐತಲ್ಲ ಅದು ಹೀರ್ಕೊಳಕ್ಕೆ ಚಾಲು ಮಾಡುತ್ತೆ. ಇದಕ್ಕೊಂದು 6 ತಿಂಗಳ ಸಮಯ ಬೇಕು. ಈಗ ನಿತ್ಯದಲ್ಲಿ ಒಂದು 15 ನಿಮಿಷ, ಒಂದು 10 ನಿಮಿಷ ಸುಮ್ಮನೆ ಲಿಂಗ ನೋಡ್ಕೋತ ಕೊಡೋದು. ಅದು ಒಂದು 6 ತಿಂಗಳು ಬರೀ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಎಲ್ಲ ಕೆಟ್ಟ ಭಾವನೆಗಳನ್ನು ಹೀರ್ಕೊಂಡ ಮ್ಯಾಗ ಮನುಷ್ಯನಿಗೆ ಒಳ್ಳೆ ಭಾವನೆಗಳು ಬರ್ತದೆ. ಏನು ಬರ್ತೈತೆ ಅಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿಪ್ಪ, ಎಲ್ಲರಿಗೆ ಕಲ್ಯಾಣ ಆಗಲಿ ಅನ್ನೋಂಥ ಭಾವ ಬರ್ತೈತಿ. ಯಾವಾಗ ಭಾವ ಬಂತು ಅದು ಪಾಸಿಟಿವ್ ಥಿಂಕಿಂಗ್ ಅಂತಾರೆ. ಇದು ಕೆಟ್ಟ ಭಾವಗಳೆಲ್ಲ ನೆಗೆಟಿವ್ ಥಿಂಕಿಂಗ್ ಅಂತಾರೆ. ಅದು ಕಾಡಿಗೆ ಎಲ್ಲ ನೆಗೆಟಿವ್ಸ್ ಅನ್ನ ಹೊರಗೆ ಹಾಕಿಬಿಡ್ತೈತಿ, ನೆಗೆಟಿವ್ಸ್ ಅನ್ನು ಹೀರ್ಕೊಂಡ್ಬಿಡ್ತೈತಿ. ಕಾಡಿಗೆ ಮನುಷ್ಯನಿಗೆ ಪಾಸಿಟಿವ್ ಥಿಂಗ್ಸ್ ಬರ್ತವೆ, ಪಾಸಿಟಿವ್ ಥಾಟ್ಸ್ ಬರ್ತವೆ. ಅವಾಗ ಮನುಷ್ಯನಿಗೆ ಎಲ್ಲರಿಗೆ ಕಲ್ಯಾಣ. ಸಕಲ ಜೀವಾತ್ಮರಿಗೆ ಲೇಸು ಬಯಸುವನೇ ನಮ್ಮ ಕೂಡಲ ಸಂಗನ ಶರಣರ ಕುಲಜರು. ಅವಾಗ ಅಲ್ಲಿಗೆ ಬರ್ತದೆ
ಮನುಷ್ಯ ಎಲ್ಲರಿಗೆ ಕಲ್ಯಾಣ ಆಗಲಿ, ಎಲ್ಲರ ಮೇಲೆ ಪ್ರೀತಿ, ಎಲ್ಲರ ಮೇಲೆ ಕರುಣೆ, ಎಲ್ಲ ಪಶು ಪಕ್ಷಿ ಪ್ರಾಣಿಗಳ ಮೇಲೆ ಅಂತಃಕರಣ ಬರಬೇಕು. ಇದಕ್ಕೆಲ್ಲ ಏನಂತ ಕರೀತಾರೆ ಅಂದರೆ ದೈವೀಯ ಗುಣಗಳಂತ ಕರೀತಾರೆ. ಯಾವಾಗ ಈ ಪಾಸಿಟಿವ್ ಥಾಟ್ಸ್ ಬಂದಾಗ ಮನುಷ್ಯನ ಮನಸ್ಸು ಏಕಾಗ್ರತೆಗೊಳ್ಳೋದು. ನೆಗೆಟಿವ್ ಥಾಟ್ಸ್ ಇದ್ದಾಗ ಮನುಷ್ಯನ ಮನಸ್ಸು ಏಕಾಗ್ರತೆ ಆಗೋದಿಲ್ಲ. ಪಾಸಿಟಿವ್ ಥಾಟ್ಸ್ ಬಂದಾಗ ಮನುಷ್ಯನ ಮನಸ್ಸು ಏಕಾಗ್ರತೆಗೊಳ್ಳೋದು. ಆವಾಗ ಮನುಷ್ಯನ ಮನಸ್ಸು ಏಕಾಗ್ರತೆಗೊಂಡಾಗ ಮನುಷ್ಯನಿಗೆ ಅದ್ಭುತವಾದಂಥ ನೆನಪಿನ ಶಕ್ತಿ ಬರಬೇಕು, ಅದ್ಭುತವಾದಂಥ ವಿಲ್ ಪವರ್ ಬರುತ್ತೆ, ಮನುಷ್ಯನಿಗೆ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗತ್ತೆ. ಯಾವಾಗ ಏಕಾಗ್ರತೆ ಬಂತು ಅಂದ್ರೆ ಇವೆಲ್ಲ ಶಕ್ತಿಗಳು ಅನಾವರಣಗೊಂಡು ಬಿಡ್ತವೆ. ಅದಕ್ಕಾಗಿ ಏಕಾಗ್ರತೆ ಅನ್ನೋದು ಒಂದು ದೊಡ್ಡ ಸಂಪತ್ತು. ಅದು ಚಲೋ ಓದ್ತಿದ್ದಂತಂದ್ರೆ ಅವನಿಗೆ ಏಕಾಗ್ರತೆ ಬರಬೇಕು, ಕೇಳ್ತಿದ್ದಂದ್ರೆ ಏಕಾಗ್ರತೆ ಬರಬೇಕು, ಎಲ್ಲದರಲ್ಲಿ ಏಕಾಗ್ರತೆ ಬರಬೇಕು. ಅವಾಗ ಅವನಿಗೆ ಕೆಲಸಗಳೆಲ್ಲ ಯಶಸ್ವಿ ಆಗ್ತವೆ. ಹಂಗೆ ಅವನಲ್ಲಿ ಏಕಾಗ್ರತೆ ಬಂದಾಗ ಅವನಲ್ಲಿ ವಿಲ್ ಪವರ್ ಜಾಸ್ತಿ ಆಗುತ್ತೆ. ಹೀಗಾಗಿ ಅದು ಮನುಷ್ಯನನ್ನೇ ವಿಲ್ ಪವರ್ ಇತ್ತಂದ್ರೆ ದೇವರ ಸಮಾನ. ಯಾರಿಗೆ ವಿಲ್ ಪವರ್ ಇರ್ತೈತೆ ಅವ ಯಾರ ಮೇಲೆ ಡಿಪೆಂಡ್ ಆಗಿರೋಂಗಿಲ್ಲ, ಅವ ತಾನೇ ಸ್ವಂತ ಕೆಲಸ ಮಾಡ್ಕೊಂಡು ಬಂದ್ಬಿಡ್ತಾನೆ. ಅದಕ್ಕಾಗಿ ಅಂಥ ವ್ಯಕ್ತಿತ್ವ ನಿರ್ಮಾಣ ಆಗೋದು ವಿಲ್ ಪವರ್ ಮೇಲೆ. ಅದಕ್ಕಾಗಿ ವಿಲ್ ಪವರ್ ಎದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂದರೆ ಮನಸ್ಸಿನ ಏಕಾಗ್ರತೆ ಮೇಲೆ. ಏಕಾಗ್ರತೆ ಎದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂದರೆ ಮನುಷ್ಯನಿಗೆ ಪಾಸಿಟಿವ್ ಥಾಟ್ಸ್ ಬರಬೇಕು, ನೆಗೆಟಿವ್ ಥಾಟ್ಸ್ ಎಲ್ಲ ಹೊರಗಡೆ ಹೋಗಬೇಕು. ಆ ನೆಗೆಟಿವ್ ಥಾಟ್ಸ್ ಅಲ್ಲಿ ಇರುವಂಥ ಶಕ್ತಿ ಎದಕ್ಕೆ ಐತಂದ್ರೆ ಕಾಡಿಗೆಗೆ ಐತಿ. ಆ ಕಾಡಿಗೆಯಿಂದನೇ ಇದನ್ನ ಏನು ಮಾಡ್ಯಾರ, ಲಿಂಗವನ್ನ ತಯಾರು ಮಾಡ್ಯಾರ. ಇಷ್ಟೆಲ್ಲ ವಿಜ್ಞಾನ ಸಮ್ಮತವಾಗಿರ್ತಕ್ಕಂಥ ಇಷ್ಟಲಿಂಗವನ್ನ ಬಸವಣ್ಣರು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಇಷ್ಟಲಿಂಗವೊಂದನ್ನು ಯಾವತ್ತೂ ಎದೆ ಮೇಲೆ ಧಾರಣೆ ಮಾಡಿಕೊಂಡು ಇದು ಧರ್ಮ ಕುರುಹು ಅಲ್ಲ, ಜಾತಿ ಕುರುಹು ಅಲ್ಲ, ಇದು ಅರಿವಿನ ಕುರುಹು. ನಮ್ಮೊಳಗೊಂದು ಅರಿವು ತಯಾರಾಗತ್ತೆ, ನಮ್ಮೊಳಗೊಂದು ಅರಿವು ಮೂಡ್ತತಿ. ಏನಂತ ಎಲ್ಲರಲ್ಲಿ ದೇವರ ನೆನಪ ಅನ್ನೋಂಥ ಅರಿವು ಮೂಡ್ತತಿ, ಎಲ್ಲರಿಗೂ ವಿನಯವಂತರಾಗಿ ನಡ್ಕೊಂತಾನೆ. ಅದಕ್ಕೆ ಅರಿವು ಮೂಡ್ತಿ ಅಂತಂದ್ರೆ ಬೆಳಕಿದ್ದಂಗೆ, ಅರಿವು ಅಂದ್ರೆ ಬೆಳಕಿದ್ದಂಗೆ, ಎಲ್ಲ ಗೊತ್ತಾಗತ್ತೆ. ಅರಿವೇ ಗುರು. ಯಾರಿಗೆ ಅರಿವು ಬರ್ತದೆ ಅವ ಜಗತ್ತಿಗೆ ಮಾರ್ಗದರ್ಶನ ಮಾಡಕ್ಕೆ ಚಾಲು ಮಾಡ್ತಾನೆ. ಅದಕ್ಕಾಗಿ ಅಂತ ಅದ್ಭುತವಾದಂಥ ಅರಿವು ಎದರಿಂದ ಬರ್ತೈತಿ ಅಂದ್ರೆ ಮನೋ ಏಕಾಗ್ರತೆಯಿಂದ ಬರ್ತೈತಿ. ಆ ಮನೋ ಏಕಾಗ್ರತೆ ಸುಲಭವಾಗಿ ಎದರಿಂದ ಬರ್ತೈತಿ ಅಂದ್ರೆ ಲಿಂಗದ ಜೊತೆಗೆ ದೃಷ್ಟಿ ಯೋಗ ಮಾಡೋದ್ರಿಂದ ಬರ್ತೈತಿ. ಅದಕ್ಕಾಗಿ ನಾವು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಯಾವ ಗುಡಿಗುಂಡಾಡುವ ಅವಶ್ಯಕತೆ ಇಲ್ಲ, ನಾವು ಯಾವ ದೇವರ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ಕೇವಲ ಲಿಂಗ ಯೋಗವನ್ನು ಮಾಡಿದ್ರೆ ಸಾಕು. ಯಾರಿಗೆ ಲಿಂಗ ಇಲ್ಲ ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಾವು ಬೇಡ ಅನ್ನಂಗಿಲ್ಲ, ಅದನ್ನು ವಿರೋಧ ಮಾಡೋಂಗಿಲ್ಲ ನಾವು. ಅದಕ್ಕೆ ಲಿಂಗ ಇದ್ದವ್ರು ಮಾಡಬೇಡ್ರಿ. ಲಿಂಗ ಇದ್ದವ್ರು ಅದನ್ನು ಮಾಡಿದ್ರೆ ಏನಾಗ್ತದೆ ಅಂದ್ರೆ ಮನುಷ್ಯನೇ ದೇವರಾಗುವಂಥ ಒಂದು ಅವಕಾಶದಿಂದ ವಂಚಿತರಾಗ್ತೇವೆ, ಅವಕಾಶದಿಂದ ನಾವು ದೂರ ಆಗಿರ್ತೇವೆ. ಅದಕ್ಕಾಗಿ ಅದನ್ನು ಮಾಡಬೇಡ್ರಿ ಅಂತಾರೆ ಶರಣರು. ಅದಕ್ಕಾಗಿ ತಾವೆಲ್ಲರೂ ಲಿಂಗ ಯೋಗವನ್ನು ಮಾಡಬೇಕು, ಮಕ್ಕಳಿಗೆಲ್ಲ ಲಿಂಗ ಕಟ್ಟಿಸ್ರಿ ಅನ್ನೋದನ್ನು ಒಂದು ವಿಚಾರ ಹೇಳಿ. ಮತ್ತು ಎರಡನೇದು ಏನಂತಂದ್ರೆ ಅಂಗದ ಮೇಲೆ ಲಿಂಗ ಬಿದ್ದವರಿಗೆ ಅಮಂಗಳ ದಿನಗಳಿಲ್ಲ. ಇದೊಂದು ಲಿಂಗ ಕಟ್ಟಿದ ಮೇಲೆ ಒಂದು ಸಿದ್ಧಾಂತ ಇದೆ. ಲಿಂಗ ಕಟ್ಟಿದ ಮೇಲೆ ಒಂದು ಸಿದ್ಧಾಂತ ಇದೆ ಏನಂತಂದ್ರೆ ಅಂಗದ ಮೇಲೆ ಲಿಂಗ ಬಿದ್ದವರಿಗೆ ಅಮಂಗಳ ದಿನಗಳಿಲ್ಲ. ಅಂಗದ ಮೇಲೆ ಲಿಂಗ ಕಟ್ಟಿಕೊಂಡಂದ್ರು ಪಂಚಾಂಗ ನೋಡೋ ಅವಶ್ಯಕತೆ ಇಲ್ಲ. ಆ ದಿವಸ ಚಲೋ, ಈ ದಿವಸ ಸುಮಾರ ಇಲ್ಲ. 12 ತಿಂಗಳು ಚಲೋ, 24 ತಾಸು ಚಲೋ. ನಮಗೆ ಯಾವಾಗ ಅನುಕೂಲ ಆಗತ್ತೆ ಅವ ನಮ್ಮ ಕಾರ್ಯಗಳನ್ನು ಮಾಡ್ಕೋಬೇಕು. ನಾವೆಂದು ಅಂಗದ ಮೇಲೆ ಲಿಂಗ ಇದ್ದಂಥವ್ರು ಎಲ್ಲೂ ಜ್ಯೋತಿಷ್ಯ ಕೇಳಕ್ಕೆ ಹೋಗ್ಬಾರ್ದು. ಜ್ಯೋತಿಷ್ಯ ಬಸವಣ್ಣವ್ರನ್ನ ಬ್ಯಾಡ ಅಂತ ಹೇಳಿ, ಸೋಮವಾರ ಮಂಗಳವಾರವೆಂದು ಮಾಡಿ ನೋಡುವ ಸದ್ಭಕ್ತನ ಮುಖವನ್ನು ನೋಡಲಾಗದು ಅಂತ ಹೇಳ್ತಾರೆ. ಯಾರು ಆ ವಾರ ಚಲೋ, ಈ ವಾರ ಚಲೋ, ನಾ ನಕ್ಷತ್ರ ಚಲೋ, ಈ ನಕ್ಷತ್ರ ಚಲೋ ಅಂತ ಏನು ನೋಡ್ಕೊಂತಾರಲ್ಲ ಅಂತ ಸದ್ಭಕ್ತನ ಮುಖವನ್ನು ನೋಡಲಾಗದು ಅಂತಾರೆ ಬಸವಣ್ಣವರು. ದಿನ ಶ್ರೇಷ್ಠವೋ ಲಿಂಗ ಶ್ರೇಷ್ಠವೋ ಅಂತ ಕೇಳ್ತಾರೆ. ಲಿಂಗ ಅಂಗದ ಮೇಲೆ ಲಿಂಗ ಇದ್ದ ಮ್ಯಾಗ ಅಮಂಗಲ ದಿನಗಳಿಲ್ಲ ಅವನಿಗೆ. ಅಂದ್ಮ್ಯಾಗ ನಾವು ಯಾಕೆ ಈ ದಿನ ಚಲೋ, ಈ ದಿನ ಸುಮಾರು ಅಂತಂತೀರಿ. ಅದಕ್ಕಾಗಿ ಎಂದೂ ಕೂಡ ಅಂಗದ ಮೇಲೆ ಲಿಂಗ ಇದ್ದಂಥವ್ರು ಸತ್ತಾಗ ಕೇಳಬೇಡ್ರಿ, ಲಗ್ನದಾಗ ಕೇಳಬೇಡ್ರಿ, ಹುಟ್ಟಿದಾಗ ಕೇಳಬೇಡ್ರಿ. ಎಂದೂ ಕೂಡ ಜ್ಯೋತಿಷ್ಯ ಕೇಳಿ, ಪಂಚಾಂಗ ಕೇಳಿ, ನಕ್ಷತ್ರ ಕೇಳಿ ನಾವು ಮದುವೆ ಮುಂಜಿ ಮಾಡೋದಾಗಲಿ, ಈ ಸತ್ತಾಗ ಹುಟ್ಟಿದಾಗಲಿ ಮಾಡೋದಾಗಲಿ ನಾವು ಮಾಡಬಾರ್ದು. ಇದು ಕೂಡ ಒಂದು ತತ್ವ ಐತಿ, ಬಸವಣ್ಣನ ತತ್ವ ಐತಿ. ಇದು ನಾವೆಲ್ಲ ಅದನ್ನು ಧೈರ್ಯವಾಗಿ ಪಾಲಿಸ್ಬೇಕು. ಅದಕ್ಕೆ ನಾವು ಅದಕ್ಕೆ ಅಂಜಿಕೆಯನ್ನು ಇಟ್ಕೋಬಾರ್ದು ಅಂತ ಹೇಳಿ, ಇನ್ನು ಎರಡನೇದು ಏನಪ್ಪ ಅಂತಂದ್ರೆ ಇವತ್ತು ತಾವೆಲ್ಲರೂ ಒಂದೊಂದು ಆಲೋಚನೆಯನ್ನು ಹೊಂದಿದಂಥ ವ್ಯಕ್ತಿಗಳು. ಇವತ್ತು ನಾವೆಲ್ಲ ಅಂಗದ ಮೇಲೆ ಲಿಂಗಿದ್ದಂಥವ್ರಿಗೆ ಒಂದು ಧರ್ಮ ಆಯಿತು, ನಮಗೆ ಸ್ವತಂತ್ರವಾದಂಥ ಧರ್ಮ ಆಯಿತು. ನಮ್ಮದು ಲಿಂಗಾಯತ ಅನ್ನೋದು ಸ್ವತಂತ್ರವಾದಂಥ ಧರ್ಮ ಆಯಿತು. ಅದಕ್ಕಾಗಿ ಇದು ಒಂದು ದೊಡ್ಡ ಹೋರಾಟ ನಡೆದೈತಿ. ಮೈನಾರಿಟಿ ಮಾಡಬೇಕು ಅಂತ ಹೋರಾಟ ನಡೆದೈತಿ. ಮುಂದೆ ನಮ್ಮ ಮಕ್ಕಳಿಗೆ ಒಂದು ಭವಿಷ್ಯ ಚಲೋ ಆಗುತ್ತೆ. ಅದಕ್ಕಾಗಿ ನಾವು ಕೂಡ ಧರ್ಮ ಅಂತ ಬಂದಲ್ಲಿ ನಾವೇನು ಬರೆಸ್ಬೇಕಂದ್ರೆ, ಧರ್ಮ ಅಂತ ಬಂದಲ್ಲಿ ನಾವು ಲಿಂಗಾಯತ ಅಂತ ಬರೆಸ್ಬೇಕು. ಮುಂದೆ ಜಾತಿ ಅಂತ ಬಂದಲ್ಲಿ ಏನು ಬರೆಸ್ಬೇಕಂತಂದ್ರೆ ನಮ್ಮ ಏನು ಜಾತಿ ಒಳಪಂಗಡವಲ್ಲ ಅದನ್ನು ಬರೆಸ್ಬೇಕು.
ಇದು ನಾವು ಜೀವಂತವಾಗಿ ಇಟ್ಕೊಂಡು ಹೋದಂದ್ರೆ ಮುಂದೆ ಮೈನಾರಿಟಿ ಮಾಡಕ್ಕೆ ನಮಗೆ ಅನುಕೂಲ ಆಗತ್ತೆ. ಅದಕ್ಕಾಗಿ ಇಲ್ಲಿನೂ ಕೂಡ ಜನಗಣತಿ ಬಂದತ್ತಂತ ಮುಂದೆ ಬಂದಾಗ ನೀವೆಲ್ಲರೂ ಕೂಡ ಏನಂತ ಬಳಸುವಾಗ ಲಿಂಗಾಯತ ಅಂತ ಬಳಸ್ರಿ ಧರ್ಮದ ಕಾಲಂನಲ್ಲಿ ಅಂತ ಹೇಳಿ, ಮತ್ತೆ ಇವತ್ತು ತಾವೇನು ಒಂದು ವ್ಯವಸ್ಥೆಯನ್ನು ಮಾಡಕತ್ತೀರಿ, ಇದೊಂದು ತತ್ವ ಪ್ರಸಾರದ ವ್ಯವಸ್ಥೆಯನ್ನು ಮಾಡಕತ್ತೀರಿ. ಇದು ಬಹಳ ಅದ್ಭುತವಾದಂಥ ಒಂದು ವ್ಯವಸ್ಥೆ ಐತಿ. ಇವತ್ತು ಇಲ್ಲೊಂದು ಅಕ್ಕನ ಬಳಗ ಅಂತ ಮಾಡಿದ್ದಾರೆ. ಈ ಅಕ್ಕನ ಬಳಗ ಕಾರ್ಯಕ್ರಮ ತಾಯಿಗಳು ಏನು ಮಾಡಿದ್ದಾರೆ ಅಂದರೆ ಎಲ್ಲರೂ ಸೇರ್ಕೊಂಡು ಅಕ್ಕನ ಬಳಗ ಮಾಡಿದ್ದಾರೆ. ಬಹಳ ನಿಷ್ಠೆಯಿಂದ ಮಾಡಿದರೆ ಬೆಳೆಸ್ಕೊಂಡು ಹೋಗ್ರಿ. ಇದು ಸಂಸ್ಕಾರವನ್ನು ಬೆಳೆಸ್ತೈತಿ. ನೀವು ದಿನ ಅಕ್ಕನ ಬಳಗದವರು ಪ್ರತಿ ತಿಂಗಳು ಒಂದೊಂದು ಮನೆಗೆ ಸೇರೋದು ಮರಿಬೇಡ್ರಿ. ಅಲ್ಲಿ ಒಂದೊಂದು ವಚನ ತಗೊಳ್ರಿ. ವಚನ ತಗೊಂಡು ಅದ್ರ ಮೇಲೆ ಒಬ್ಬರು ಬಲ್ಲವರಿಂದ ಮಾತಾಡಿಸ್ರಿ. ಮಾತಾಡಿಸಿದ ಮೇಲೆ ಡಿಸ್ಕಷನ್ ಮಾಡಿ, ಆ ವಚನಗಳ ಡಿಸ್ಕಷನ್ ಮಾಡಿ, ಪ್ರಶ್ನೋತ್ತರವನ್ನು ಮಾಡಿ. ಆ ಪ್ರಶ್ನೋತ್ತರ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಜ್ಞಾನ ಹೊರಗಡೆ ಬರ್ತೈತಿ, ಜನರಿಗೆಲ್ಲ ತಿಳಿತೈತಿ. ಇದನ್ನು ಹೆಂಗೆ ಮಾಡ್ಬೇಕಂದ್ರೆ ಲಿಂಗ ಪೂಜೆ ಅಂತ ತಿಳ್ಕೊಂಡು ಮಾಡ್ಬೇಕು. ಎಷ್ಟು ಭಕ್ತಿಯಿಂದ ಮಾಡಬೇಕು, ಲಿಂಗ ಪೂಜೆಯನ್ನು ಎಷ್ಟು ಭಕ್ತಿಯಿಂದ ಮಾಡ್ತೇವೋ ಹಾಗೆ ಮಹಾಮನೆಯನ್ನು ಕೂಡ ಮಾನಸಿಕ ಅನುಭವ ಮಂಟಪನು ಇದನ್ನು ಭಾಳ ಭಕ್ತಿಯಿಂದ ಮಾಡ್ರಿ. ಇದರಲ್ಲಿಯೂ ಕೂಡ ಬಸವಣ್ಣವರ ಕೃಪೆ ಇರ್ತೈತಿ. ಮತ್ತು ಎರಡನೇದು ಏನಪ್ಪ ಅಂತಂದ್ರೆ ಅದರ ಜೊತೆಗೆ ನಿಮಗೆ ಇನ್ನೊಂದು ಏನು ಹೇಳೋದು ಅಂತಂದ್ರೆ ಮಕ್ಕಳಲ್ಲಿ ಇದನ್ನು ಸಂಸ್ಕಾರ ಕೊಡ್ರಿ. ನೀವೆಲ್ಲ ಕರ್ನಾಟಕದಿಂದ ಸಂಸ್ಕಾರ ತಗೊಂಡು ಬಂದಿರಿ ಇಲ್ಲ ಅಂತಲ್ಲ. ಈಗ ನಮ್ಮ ಮಕ್ಕಳೆಲ್ಲ ಇಲ್ಲಿ ಬೆಳಕತ್ತವು. ಅದಕ್ಕೆ ಅವ್ರಿಗೆ ಸಂಸ್ಕಾರ ಕೊಡೋದು ಬಹಳ ಮುಖ್ಯ ಇರ್ತೈತಿ. ಅದಕ್ಕಾಗಿ ತಾಯಿಗಳಾದಂಥವ್ರು ಶರಣರಾದಂಥವ್ರು ಮೊದಲು ಅವರಿಗೆ ಎಲ್ಲವನ್ನು ತಿಳಿ ಹೇಳಿ ಅವ್ರಿಗೆ ಕೊಳ್ಳ ಲಿಂಗ ಕಟ್ಟಕ್ಕೆ ಒಂದು ಪ್ರೇರಣೆಯನ್ನು ಕೊಡ್ರಿ. ಮತ್ತು ಇನ್ನೊಂದು ಏನಂತಂದ್ರೆ ಇವತ್ತು ಈ ಒಂದು ಆಧುನಿಕವಾದಂಥ ಪರಿಸ್ಥಿತಿಯಲ್ಲಿ ಇದನ್ನು ಧಾರ್ಮಿಕ ಆಚರಣೆಯನ್ನು ಇಟ್ಕೊಂಡು ಹೋಗೋದು ಬಹಳ ಕಷ್ಟದ ಕೆಲಸ. ಅದರಲ್ಲಿ ತಮ್ಮ ಹೋರಾಟ ಏನೇ, ತಮ್ಮ ಶ್ರಮ ಏನೈತಲ್ಲ ಭಾಳ ಅತ್ಯಂತ ಶ್ರೇಷ್ಠವಾದಂಥ ಶ್ರಮ. ನೀವೆಲ್ಲರೂ ನಾನು ಒಂದು ಮಾತು ಹೇಳ್ತೀನಿ, ನೀವು ಒಂದು ವಿಚಾರ ಹೇಳ್ತೀನಿ. ಏನಂತಂದರೆ ಇದನ್ನು ನಿಷ್ಠೆಯಿಂದ ಮಾಡಿರಿ, ನಿಮ್ಮ ಮಕ್ಕಳಿಗೂ ಕಲ್ಯಾಣ ಆಗಬೇಕು. ನಿಮ್ಮ ಮಕ್ಕಳು ಎಂದೆಂದೂ ಕೂಡ ಏನು ಮಾಡೋಂಗಿಲ್ಲ ಅಂತಂದರೆ ದುಶ್ಚಟ ಕಂಡುಕೊಳ್ಳೋದಿಲ್ಲ. ಒಂದು ನಮ್ಮ ದೊಡ್ಡಜ್ಜರು ಮಹಾಂತ ಜೀವಳಿಗೆ ಹಿಡ್ಕೊಂಡು ಲಕ್ಷಾಂತರ ದುಶ್ಚಟಗಳನ್ನು ಬಿಡಿಸಿದರು. ಅದಕ್ಕೆ ಇಲ್ಲಿ ಏನು ಅಂಗದ ಮೇಲೆ ಲಿಂಗ ಕಟ್ಕೊಂಡಿರಿ, ಯಾರು ದುಶ್ಚಟ ಮಾಡಬಾರ್ದು. ಬರೀ ಲಿಂಗ ಕಟ್ಕೊಂಡು ಅಷ್ಟೇ ಯಾರೂ ಮಾಡಬಾರ್ದು. ಹಾಗೆ ಯಾರೂ ಕೂಡ ದಯವಿಟ್ಟು ಏನೈತಲ್ಲ ಯಾವುದೇ ದುಶ್ಚಟಕ್ಕೆ ಅಂಟುಕೊಳ್ಳಾರ್ದನ್ನು ನೋಡ್ಕೊಳ್ರಿ. ಎಂದೂ ಒಂದು ಕೆಟ್ಟದೊಂದು ಸಿಗರೇಟ್ ಸೇರಬಾರ್ದು. ಹಂಗೆ ನೀವು ಸ್ವಚ್ಛಾಗಿ ದಾರು ಕುಡಿಬಾರ್ದು, ಗುಟ್ಕ ಹಾಕಬಾರ್ದು, ಸಿಗರೇಟ್ ಸೇರಬಾರ್ದು. ಯಾವುದೇ ಕೆಟ್ಟ ಚಟಗಳನ್ನು ಮಾಡಲಾರ್ದಂಗೆ ನೋಡ್ಕೊಡ್ರಿ. ಅಕಸ್ಮಾತ್ ಯಾರಾದರೂ ಮಾಡ್ತಿದ್ರೆ ಹಿರಿಯರ 4 ಮಂದಿ ಹೇಳಿ ನೀ ಮಾಡಬೇಡಪ್ಪ ಅಂತ ಹೇಳ್ಕೊಂಡು ಹೇಳಿ ಆ ದುಶ್ಚಟಗಳನ್ನು ನೀವು ಜೋಳಿಗೆ ಹಾಕಿಸ್ಕೊಡ್ರಿ. ಅದು ಒಂದು ಕಾರ್ಯ ಮಾಡಿರಿ, ಅದು ಒಂದು ಸ್ವಚ್ಛತೆ. ಇಡೀ ಒಂದು ಮನೆತನ ಉದ್ಧಾರ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಇಡೀ ಮನೆಯಲ್ಲಿ ಅಶಾಂತಿ ನೆಲೆಸ್ತೈತಿ ದುಶ್ಚಟ ಮಾಡೋರ ಮನೆಯಲ್ಲಿ. ಅದಕ್ಕಾಗಿ ಆ ಕಾರ್ಯವನ್ನು ಕೂಡ ಹಿರಿಯರಾದರೂ ಮಾಡಬೇಕು ಅಂತ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ನನಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಭಾಳ ಸಂತೋಷ ಆಗೈತಿ. ನಮ್ಮ ಸಂಜಯ್ ಹಂಡೆಯವರು ಅವ್ರ ಮನೆಗೆ ನಾವು ಬಂದ್ವಿ. ನಾವು 7 ಜನ ಬಂದ್ವಿ. ನಾವು ಪ್ರಥಮವಾಗಿ ಇಲ್ಲಿ ಬರ್ತಾ ಇರೋದು ನಾನು. ಅದಕ್ಕಾಗಿ ನನಗೂ ಗೊತ್ತಾಗಿಲ್ಲ. 7 ಜನ ಬಂದ್ವಿ. ಆ 7 ಜನರಿಗೂ ಪಾಪ ತಾಯಿ ಶರಣರು ಮನೆಯಾಗ ಮಕ್ಕಳು ಮೊಮ್ಮಕ್ಕಳು ಇಲ್ಲಿ ತಾಯಿ ಕೂತಾಳು. ಅವರು ಎಲ್ಲರೂ ನಾವು ಪ್ರಸಾದ ಚಂದ ಪ್ರಸಾದ ಮಾಡಿಸಿದ್ರು. ಅವರಿಗೆಲ್ಲ ಒಂದು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತೀನಿ. ಮತ್ತು ನೀವೆಲ್ಲರೂ ಏನೈತಲ್ಲ ನಮ್ಮ ಸಂತೋಷ ಮನಶಕ್ತಿ ಬಂಧುಗಳು ವಿಜಯ್ ಪಾಟೀಲ್ ಅವರು ಎಲ್ಲ ದೊಡ್ಡ ಚಲೋ ಯುವಕರೇ ಇದ್ದೀರಿ. ನೀವೆಲ್ಲರೂ ಒಂದ್ಸಲ ನಮಗೆ ಶ್ರೀಮಠಕ್ಕೆ ಇಳಕಲ್ ಮಠಕ್ಕೆ ಬರಬೇಕು ಅಂತ ನಿಮಗೆಲ್ಲ ಆಮಂತ್ರಣ ಕೊಡ್ತೀನಿ. ಇಲ್ಲೇ ಭಾಳ ಭಕ್ತಿಯಿಂದ ನಿಮಗೆ ಆಮಂತ್ರಣ ಕೊಡ್ತೀನಿ. ಅಕ್ಕನ ಬಳಗದ ತಾಯಿಗಳು ದಯವಿಟ್ಟು ಎಲ್ಲರೂ ಬರ್ರಿ, ಇಳಕಲ್ಲಿಗೆ ಬರ್ರಿ. ಮತ್ತು ನಮ್ಮ ಸೌದಿ ಭಕ್ತರು ಬಂದಾರ, ಸೌದಿ ಕಾರ್ಯಕ್ರಮಕ್ಕೂ ದಯವಿಟ್ಟು ನೀವೆಲ್ಲರೂ ಬರ್ರಿ. ಅದು ಭಾಳ ಅದ್ಭುತ ಕಾರ್ಯಕ್ರಮ ಮಾಡ್ತಾರೆ ಸೌದಿ ಭಕ್ತರು. ಸೌದಿಗೂ ಬರಬೇಕು ಮತ್ತು ಇಳಕಲ್ಲಿಗೂ ಬರಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ತಮಗೆಲ್ಲರಿಗೂ ಬಸವಾದಿ ಪ್ರಮುಖರ ಅಂತಃಕರಣ ಆಶೀರ್ವಾದ ಸದಾಕಾಲ ಹಿಂದೆ ಇರಲಿ ಅಂತ ಹಾರೈಸಿ ಈ ಮಾತು ಮುಗಿಸ್ತೀನಿ. ಶರಣಾರ. ಒಂದು ದೊಡ್ಡ ಮಾನವೀಯತೆ ಕಾರ್ಯವನ್ನು ನೀವೆಲ್ಲ ಮಾಡಿದ್ರಿ ಬಸವ ಸೇವಾ ಪ್ರತಿಷ್ಠಾನ ಕಾರ್ಯದಲ್ಲಿ. ಏನಂದರೆ 70 ಜನರು ಬ್ಲಡ್ ಡೊನೇಷನ್ ಮಾಡಿದ್ದಾರೆ. 70 ಜನ ಬ್ಲಡ್ ಕ್ಯಾಂಪ್ ಪ್ರತಿ ವರ್ಷವೂ ಮಾಡ್ತಾರೆ. ಇದು ಮಾನವೀಯತೆಯ ಕಾರ್ಯ. ಈ ಬ್ಲಡ್ ಯಾರಿಗೆ ಕೊಡ್ತಾರೆ ಅಂತಂದ್ರೆ ಟೆಲೆಸ್ಮಿಯಾ ರೋಗ ಇದ್ದಂಥ ಮಕ್ಕಳಿಗೆ ಕೊಡ್ತಾರೆ. ಟೆಲೆಸ್ಮಿಯಾ ರೋಗ ಅಂತಂದರೆ ಅದೊಂದು ರೋಗ. ಅದು ಸಣ್ಣ ಮಕ್ಕಳಲ್ಲಿ, ಕೆಲವು ಮಕ್ಕಳಲ್ಲಿ
ರಕ್ತ ಉತ್ಪಾದನೆ ಆಗಂಗಿಲ್ಲ, ಬ್ಲಡ್ ಉತ್ಪಾದನೆ ಆಗಂಗಿಲ್ಲ ಅವರಿಗೆ ದೇಹದಲ್ಲಿ. ಅವ್ರು ಪ್ರತಿ ತಿಂಗಳು ರಕ್ತ ಹಾಕಿಸ್ಬೇಕು, ಅವರು ಪ್ರತಿ ತಿಂಗಳು ಮಕ್ಕಳು ರಕ್ತ ಹಾಕಿಸ್ಬೇಕು. ರಕ್ತ ಹಾಕಲಿಲ್ಲ ಅಂದ್ರೆ ಸತ್ತ ಹೋಗ್ಬಿಡ್ತಾರೆ ಮಕ್ಕಳು. ಅಷ್ಟು ಕೆಟ್ಟ ಕಾಯಿಲೆ ಅದು. ಅದಕ್ಕೆ ಆ ಮಕ್ಕಳು ನಾವು ಬದುಕಿಸ್ಬೇಕು ಅಂತಂದ್ರೆ ಪ್ರತಿ ತಿಂಗಳು ಅವರಿಗೆ ನಾವು ಒಂದು ಬಾಟ್ಲಿ ರಕ್ತ ಹಾಕಬೇಕಾಗತ್ತೆ. ಅಂಥ ಮಕ್ಕಳನ್ನು ಬದುಕಿಸುವುದಕ್ಕಾಗಿ ಇವತ್ತು 70 ಜನ ರಕ್ತದಾನವನ್ನು ಮಾಡಿದ್ದಾರೆ. ಅದನ್ನು ಬಸವ ಸೇವಾ ಪ್ರತಿಷ್ಠಾನದವರು ಇವತ್ತು ನಮ್ಮ ಚಂದ್ರಕಾಂತ ಶರಣರು ಬಹಳ ಕ್ರಿಯಾಶೀಲವಾಗಿ ಎಲ್ಲ ಬಸವ ಸೇವಾ ಪ್ರತಿಷ್ಠಾನದವರು ಈ ಕಾರ್ಯವನ್ನು ಮಾಡಿದಿರಿ. ಪ್ರತಿ ವರ್ಷ ಈ ಮಾನವೀಯತೆಯ ಕಾರ್ಯವನ್ನು ತಾವು ನಡೆಸ್ಕೊಂಡು ಹೋಗ್ರಿ ಅಂತ ವಿನಂತಿ ಮಾಡ್ತೀವಿ.